ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಹಿಂದಿನ ವಿಡಿಯೋದಲ್ಲಿ ಕೂಡ ಏನಪ್ಪ ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾನ್ಸೆಪ್ಟ್ಗಳನ್ನು ಕೇವಲ ಮಕ್ಕಳಿಗೆ ವಿವರಣೆಯನ್ನು ನೀಡದೆ ಅದನ್ನು ಪ್ರಯೋಗ ಮಾಡಿ ತೋರಿಸುವುದರಿಂದ ಆ ಕಾನ್ಸೆಪ್ಟ್, ಆ ವಿಷಯ ಏನಪ್ಪ ಅಂತಂದ್ರೆ ಮಕ್ಕಳ ಮನಸ್ಸಿನಲ್ಲಿ ತುಂಬ ಆಳವಾಗಿ ಬೇರೂರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಸಾಂದ್ರತೆ ಅಥವಾ ಡೆನ್ಸಿಟಿ ಆಧಾರದ ಮೇಲೆ ಯಾವ ವಸ್ತುಗಳು ನೀರಿನಲ್ಲಿ ಮುಳುಗುತ್ತದೆಯೋ ಅಥವಾ ತೇಲುತ್ತದೆಯೋ ಅನ್ನೋ ಕಾನ್ಸೆಪ್ಟನ್ನು ತುಂಬ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲ 3 ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ ಇದೇನು ಇದು ನೀರು ಹಾಕಿದ್ರೆ ಏನಾಗುತ್ತೆ ನೋಡೋಣ. ಏನಾಗ್ತಿ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಉಪ್ಪು ಹಾಕಿದ 2 ನಿಮಿಷ ಕಾಲ ಬಿಟ್ಟು ಮಿಕ್ಸ್ ಮಾಡಬೇಕು. ಏನು ಮಾಡ್ಬೇಕ್ರಿ? ಉಪ್ಪನ್ನು ಹಾಕಿ ಏನು ಮಾಡಬೇಕು? 2 ನಿಮಿಷಗಳ ಕಾಲ, ಅಂದರೆ ಉಪ್ಪು ಕರಗುವವರೆಗೂ ಏನು ಮಾಡ್ಬೇಕು ನಾವು? ಮಿಕ್ಸನ್ನು ಮಾಡಬೇಕು. ಮೊದಲಿಗೆ ಮೊಟ್ಟೆ ಏನಾಗಿತ್ತು ರೀ? ಮುಳುಗಿತ್ತು, ಹೌದಾ? ಇವಾಗ ಏನಾಗುತ್ತೆ ಅಂತ ನೋಡೋಣ. ನೋಡ್ರಿ, ಮೊಟ್ಟೆ ಏನಾಗ್ತಿದೆ ಇವಾಗ? ಏನಾಗತ್ತೈತ್ರಿ ಮೊಟ್ಟೆ? ಹೌದಾ? ನೋಡ್ರಿ, ಇದು ಎಲ್ಲಿರುವಂಥ ಒಂದು ಪ್ರಯೋಗ ಅಂತ ಹೇಳ್ಬೋದು. ನೋಡ್ರಿ, ಮೊಟ್ಟೆ ಯಾಕೆ ತೇಲ್ತ್ರಿ? ನೋಡ್ರಿ, ಉಪ್ಪಿನ ಹೆಸರು ಏನಪ್ಪ ಅಂತಂದ್ರೆ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್, ಹೌದಾ? ಈ ಸೋಡಿಯಂ ಕ್ಲೋರೈಡ್ ಅನ್ನೋದು ಏನಪ್ಪ ಅಂತಂದ್ರೆ ನೀರಿನಲ್ಲಿ ಜೊತೆ ಗೂಡ್ತು, ಮಿಕ್ಸ್ ಮಾಡಿದ್ರಿಲ್ಲ, ನೀರು ಮತ್ತು ಸೋಡಿಯಂ ಕ್ಲೋರೈಡ್. ಇದು ನೀರು ಮತ್ತು ಸೋಡಿಯಂ ಕ್ಲೋರೈಡ್ ಸಂಯುಕ್ತ, ಹೌದಿಲ್ಲ? ಸೋಡಿಯಂ ಕ್ಲೋರೈಡ್ ಅನ್ನೋದೇನ್ರಿ ಅಣು ಅಲ್ಲ, ಅದೊಂದೇನು ಸಂಯುಕ್ತ, ಹೌದಾ? ಇಲ್ಲಿ 2 ಅಣುಗಳು ಜೊತೆಗೂಡಿ ಏನಾಗಿದೆ ರೀ? ಒಂದು ಸಂಯುಕ್ತ ರಚನೆ ಆಗಿದೆ, ಹೌದಾ? ಸಂಯುಕ್ತ ನೀರು ಅನ್ನೋದು ಕೂಡ ಒಂದು ಸಂಯುಕ್ತ. ಆ ಸಂಯುಕ್ತಗಳು ನೋಡ್ರಿ, ಇಲ್ಲಿ ಬರೇ ನೀರಿತ್ತು, ಇಲ್ಲಿ ದ್ರವ್ಯದ ಸಾಂದ್ರತೆ ಏನಾಗಿತ್ತು ರೀ? ಕಡಿಮೆ ಆಗಿತ್ತು. ಮೊಟ್ಟೆಯ ಸಾಂದ್ರತೆ ಏನಾಗಿತ್ತು ರೀ? ಹೆಚ್ಚಾಗಿತ್ತು. ಅದಕ್ಕೋಸ್ಕರ ಮೊಟ್ಟೆ ಏನಾಯ್ತು ರೀ? ಮುಳುಗಿತ್ತು. ಮೊದಲಿಗೆ ನೀರಿನ ಸಾಂದ್ರತೆ ಕಡಿಮೆ ಇತ್ತು, ಮೊಟ್ಟೆ ಸಾಂದ್ರತೆ ಏನಾಗಿತ್ತು ರೀ? ಹೆಚ್ಚಾಗಿತ್ತು. ಅದಕ್ಕೋಸ್ಕರ ಮೊಟ್ಟೆ ಏನಾಗಿತ್ತು ರೀ? ಮುಳುಗಿತ್ತು, ಹೌದಿಲ್ಲ? ನೋಡ್ರಿ, ಇಲ್ಲಿ ಮುಳುಗೈತಿಲ್ಲ? ಹೌದು. ಇಲ್ಲಿ ಏನು ಮಾಡಿದ್ದೀವಿ ನಾವು? ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಗ್ಲಾಸ್ಗೆ ಹಾಕಿದ ತಕ್ಷಣ ಸೋಡಿಯಂ ಕ್ಲೋರೈಡ್ ಮತ್ತು ನೀರು H2O ಈ 2 ಸಂಯುಕ್ತಗಳ ಸಾಂದ್ರತೆ ಹೆಚ್ಚಾಯ್ತು, ಹೌದಿಲ್ಲ? ಹೆಚ್ಚಾದಾಗ ಮೊಟ್ಟೆ ಏನಾಯ್ತು ರೀ? ತೇಲುತ್ತೆ. ಅರ್ಥ ಆಯ್ತು? ಯಾವುದು ಸಾಂದ್ರತೆ ಅಂದ್ರೆ ಏನ್ರಿ? ವಜ್ಜಿ, ಭಾರವಾಗುತ್ತೆ. ಅರ್ಥ ಆಯ್ತು? ಸಾಂದ್ರತೆ ಅಂದ್ರೆ ಏನ್ರಿ? ವಜ್ಜಿ, ಭಾರ, ಹೌದಾ? ಇಲ್ಲಿ ಏನಾಗಿದೆ? ನೀರಿನ ಸಾಂದ್ರತೆ ಅಧಿಕವಾಯಿತು. ಯಾಕೆ? ಉಪ್ಪನ್ನ ಬೆರೆಸಿದಾಗ ಅದರ ಸಾಂದ್ರತೆ ಏನಾಯ್ತು ರೀ? ಹೆಚ್ಚಾಯಿತು. ಮೊಟ್ಟೆಯ ಸಾಂದ್ರತೆ ಕಡಿಮೆ ಆಯಿತು. ಅದಕ್ಕೋಸ್ಕರ ಮೊಟ್ಟೆ ಏನಾಯ್ತು ರೀ? ತೇಲಿತು. ಇದನ್ನು ನೀರಿಗೆ ಅಡಿಗೆ ಎಣ್ಣೆ, ಅದು ಯಾವ್ದ್ರಿದು? ಅಡಿಗೆ ಎಣ್ಣೆ. ಈ ಎಣ್ಣೆನ ನೀರಿನಲ್ಲಿ ಹಾಕಿದ್ರೆ ಏನಾಗುತ್ತೆ ರೀ? ನೋಡನ್ವಾ? ಹಾಕು. ನೋಡ್ರಿ, ಎಣ್ಣೆ ಏನಾಗೈತ್ರಿ? ಎಣ್ಣೆ ಏನಾಗೈತ್ರಿ? ಯಾಕೆ ತೇಲಾತೈತ್ರಿ ಎಣ್ಣೆ? ಎಣ್ಣೆಯ ಸಾಂದ್ರತೆ, ಭಾರ ಏನಾಗೈತ್ರಿ? ಕಡಿಮೆ ಆಗೈತಿ. ಸಾಂದ್ರತೆ ಅಂದ್ರಿ ಎಲ್ಲ ಅಣುಗಳ ಒಟ್ಟು ರಾಶಿಗೆ ಏನಂತ ಕರಿತೀವಿ ನಾವು? ಸಾಂದ್ರತೆ. ಈ ಎಣ್ಣೆಯ ಅಣುಗಳ ಸಾಂದ್ರತೆ ಏನಾಗೈತ್ರಿ? ಕಡಿಮೆ ಆಗೈತಿ. ಅದಕ್ಕೋಸ್ಕರ ನೀರಿನಲ್ಲಿ ಎಣ್ಣೆ ಏನಾಗೈತ್ರಿ? ಅರ್ಥ ಆಯ್ತು? ಸಾಂದ್ರತೆ